ಇತ್ತೀಚೆಗೆ ಜೇವರ್ಗಿ ತಾಲೂಕಿನ ಬಾಲಕಿಯೊಬ್ಬಳ ಆತ್ಮಹತ್ಯೆ ಮಾಡಿಕೊಂಡ ಪ್ರಕರಣವನ್ನು ಪ್ರಗತಿಪರ ಸಂಘಟನೆ ಒಕ್ಕೂಟವು ತೀವ್ರವಾಗಿ ಖಂಡಿಸಿ ಕಲಬುರಗಿ ನಗರದ ಜಗತ್ತಲ್ಲಿ ಪ್ರತಿಭಟನೆ ನಡೆಸಿದರು. ಕಲಬುರಗಿ ನಗರದ ಜಗತ್ತಲ್ಲಿ ಪ್ರತಿಭಟನೆ ನಡೆಸಿ ಪೊಲೀಸ್ ಸ್ಟೇಷನ್ನಲ್ಲಿ ಪೋಷಕರು ದೂರು ಕೊಟ್ಟಂತೆ ಆಟೋ ಚಾಲಕನ ಕೈಯಿಂದ ಬೇಸುತ್ತಾ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆಂದು ಆರೋಪಿಸಲಾಗಿದ್ದು, ಈ ಪ್ರಕರಣವನ್ನು ತೀವ್ರ ಮತ್ತು ನಿಪಕ್ಷಪಾತ ತನಿಖೆಗೆ ಒಳಪಡಿಸಬೇಕೆಂದು ಆಗ್ರಹಿಸುತ್ತೇವೆ ಮತ್ತು ತಪ್ಪು ಯಾರೇ ಎಸಗಿರಲಿ ತಪ್ಪಿತಸ್ಥರಿಗೆ ಕಾನೂನು ರೀತಿಯ ಉಗ್ರ ಶಿಕ್ಷೆ ಕೊಡಬೇಕು. ಇಂತಹ ಪ್ರಕರಣಗಳು ನಡೆದಾಗ ಪೊಲೀಸ್ ಇಲಾಖೆಯು ಅತ್ಯಂತ ಜವಾಬ್ದಾರಿಯಿಂದ ಮತ್ತು ತುರ್ತಾಗಿ ತೀವ್ರಗತಿಯಲ್ಲಿ ತನಿಖೆ ನಡೆಸಬೇಕೆಂದು ಒತ್ತಾಯಿಸಿದರು. ಜೇವರ್ಗಿಯಲ್ಲಿ ನಡೆದ ಬಾಲಕಿಯ ಅತ್ಯಾಚಾರವನ್ನು ಖಂಡಿಸಿ ಇವತ್ತು ಕಲಬುರಗಿ ನಗರದಲ್ಲಿ ಎಲ್ಲ ಮಹಿಳಾ ಒಕ್ಕೂಟದವರು ಸೇರಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಬಂಧುಗಳೇ, ಭಾರತ ದೇಶದಲ್ಲಿ ಮಹಿಳೆಯರನ್ನ ಕೀಳಾಗಿ ನೋಡ್ತಕ್ಕಂಥ ಜನರಿಗೆ, ಮಹಿಳೆಯರ ಮೇಲೆ, ಬಾಲಕಿಯರ ಮೇಲೆ ಏನು ಸರಣಿ ಅತ್ಯಾಚಾರಗಳನ್ನು ನಡೀತಾ ಇದ್ದಾವಲ್ಲ, ಇದನ್ನ ಖಂಡಿಸಿ ಇವತ್ತು ಎಲ್ಲ ಮಹಿಳಾ ಸಂಘಟನೆದವರು ಹೋರಾಟವನ್ನ ಮಾಡ್ತಾ ಇದ್ದೀವಿ. ಜೇವರ್ಗಿಯಲ್ಲಿ ನಡೆದ ಬಾಲಕಿಯ ಅತ್ಯಾಚಾರವನ್ನ ರಾಜಕೀಯ ಕುತಂತ್ರವನ್ನ ಮಾಡ್ತಾ ಇದ್ದಾರೆ. ಮಕ್ಕಳ ಹೆಣದ ಮೇಲೆ ರಾಜಕೀಯ ಬಣ್ಣವನ್ನು ಬೆಳತಕ್ಕಂತ ಇಂಥ ಭ್ರಷ್ಟ ಜನರಿಗೆ ಮಹಿಳಾ ಒಕ್ಕೂಟದ ಕಡೆಯಿಂದ ಧಿಕ್ಕಾರವನ್ನ ಹಾಕ್ತಾ ಇದ್ದೀವಿ. ಏನು ಜೇವರ್ಗಿಯಲ್ಲಿ ಬಾಲಕಿಯ ಅತ್ಯಾಚಾರ ಆಗ್ಯದಲ್ಲ, ಆ ಅತ್ಯಾಚಾರ ಕುಟುಂಬಕ್ಕೆ ಕೂಡಲೇ ನ್ಯಾಯ ಒದಗಿಸ್ಕೊಡ್ಬೇಕು ಮತ್ತು ಅತ್ಯಾಚಾರ ಮಾಡಿದವರಿಗೆ ಕೂಡಲೇ ಶಿಕ್ಷೆಯನ್ನ ಕೊಡಬೇಕು ಅಂತ ಹೇಳಿ ಇವತ್ತು ಒತ್ತಾಯನ್ನ ಮಾಡ್ತಾ ಇದ್ದೀವಿ. ಅಲ್ಲಿ ಸಮಸ್ತ ಕಲಬುರಗಿ ಜಿಲ್ಲೆಯ ಜನರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ ವೆಂಕಟೇಶ್ ಆಟೋಮೋಟಿವ್ಸ್ ಗುಲ್ಬರ್ಗಾ. क्या भैया जी, रेस लगाइएगा? बेटा हमारी फिनिश लाइन तक ना तुम्हारी ये बाइक पहुंच नहीं पाएगी। काहे भैया जी? इसका माइलेज है 69, तुम्हारी स्टंट वाली बाइक से बहुत ज्यादा। चलते हैं। हीरो सुपर स्प्लेंडर एक्सटेक